ತಾಲೂಕಿನ ಮಹಲ್ ರೋಜಾದ್ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾಗಿರುವ ಆಧಾರರಹಿತವಾಗಿದೆ ಎಂದು ಅವರ ಪರವಾಗಿ ಬಾಗೋಡಿ ಗ್ರಾಮದ ಶ್ರೀ ಪರಶುರಾಮ್ ಅಪ್ಪಾಜಿ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋವನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಆರೋಪಿಸಿದರು. ವಿಡಿಯೋದಲ್ಲಿರುವ ಬಾಲಕಿ ಮುತ್ಯ ಅವರ ಹತ್ತಿರ ಸಂಬಂಧಿಯಾಗಿದ್ದು, ಕುಟುಂಬದ ಪ್ರೀತಿ ತೋರಿದ ತಕ್ಷಣ ದುರುದ್ದೇಶದಿಂದ ಪ್ರಸಾರ ಮಾಡಲಾಗಿದೆ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಮುತ್ಯ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಸತ್ಯಾಸತ್ಯತೆ ಹೊರಬರುವ ಮುನ್ನವೇ ತೀರ್ಪು ನೀಡುವುದು ಸರಿಯಲ್ಲ. ಚಿಕ್ಕ ಮಕ್ಕಳಿಗೆ ಮುದ್ದಾಡುವುದು ಪ್ರೀತಿ ಮತ್ತು ಆತ್ಮೀಯತೆ ಸೂಚಕ. ಇದನ್ನು ತಪ್ಪಾಗಿ ಚಿತ್ರಿಸುವುದು ಅನ್ಯಾಯ ಎಂದು ಅಭಿಪ್ರಾಯಪಟ್ಟರು. ಇದೊಂದು ಪಿತೂರಿಯ ಭಾಗವಾಗಿರುವ ಸಾಧ್ಯತೆ ಇದೆ ಎಂದು ಶಂಕೆ ವ್ಯಕ್ತಪಡಿಸಿದ ಅವರು, ಪ್ರಕರಣ ನಿಜ ಸ್ವರೂಪ ತನಿಖೆಯಿಂದ ಹೊರಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಭಕ್ತರು ಮತ್ತು ಸಾರ್ವಜನಿಕರು ಆತಂಕಗೊಳಗಾಗದೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಗೌರವ ಕಾಪಾಡುವುದು ಎಲ್ಲರ ಕರ್ತವ್ಯ ಎಂದು ಬಾಗೋಡಿ ಗ್ರಾಮದ ಪರಶುರಾಮ ಅಪ್ಪಾಜಿ ಮನವಿ ಮಾಡಿದ್ದಾರೆ. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ. ನಮಸ್ಕಾರ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸುಕ್ಷೇತ್ರ ಮಾಲ್ರೋಜ ಗ್ರಾಮದ ಯಮನೂರು ಪೀಠಾಧಿಪತಿಗಳಾದಂಥ ಮಲ್ಲಿಕಾರ್ಜುನ್ ಮುತ್ಯವರ ಮೇಲೆ ಆ ಸಣ್ಣ ಪುಟ್ಟ ಬಾಲಕಿಯನ್ನು ಮುದ್ದಾಡ್ತಿರೋ ವಿಡಿಯೋವನ್ನು ಮಾಡಿ, ಅದು ವಿಡಿಯೋ ಮಾಡಿರೋದು ಖುದ್ದ ಮಗುವಿನ ತಾಯಿ ತಂದೆಯೇ. ಯಾಕಪ್ಪ ಅಂದರೆ ಆ ಮಗುವಿಗೆ ಅಪ್ಪವರು ಆಶೀರ್ವಾದ ಮಾಡತ್ತಾರಂತೂ ಆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಾಗ ಹಾಕಿರೋದು ಅವರೇ. ಹಾಗಾಗಿ ಕೆಲವರು ಆಗಲ್ದವ್ರು ಏನಪ್ಪ ಮಾಡಿದ್ದಾರೆ ಅಂದರೆ ಆ ವಿಡಿಯೋ ಕಾಪಿ ಮಾಡಿಕೊಂಡು ನಮ್ಮ ಮಲ್ಲಿಕಾರ್ಜುನ್ ಮುತ್ಯವರ ಮೇಲೆ ಕಪ್ಪು ಚುಕ್ಕೆ ಕಳಂಕ ತರಬೇಕೆಂದು, ಅಪರಾಧ ಮಾಡಬೇಕೆಂದು ಇದು ಮಾಡಿದ್ದಾರೆ. ಇದು ಯಾಕಪ್ಪ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಮುತ್ಯವರು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದವರು. ಹಾಗಾಗಿ ಬೆಳೆಯುವವರಿಗೆ ಏನೋ ಒಂದು ಕೆಟ್ಟ ಹೆಸರು ತಂದುಬಿಟ್ಟು ಅವರನ್ನು ಹೆಸರು ಹಾಳು ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರು ಒಳ್ಳೆಯ ಸಂಪ್ರದಾಯ ಮನೆಯಿಂದ ಬಂದವರು, ಒಳ್ಳೆಯ ಗುಣದವರು ಅವರು. ಯಾಕಪ್ಪ ಅಂದರೂ ಸಣ್ಣ ಹುಡುಗರಿಂದ ದೊಡ್ಡವರ ತನಕ ಅವರು ಎಲ್ಲರಿಗೆ ಅದೇ ಥರ ಮುದ್ದು ಮಾಡೋದವರು, ಮಕ್ಕಳ ಥರನೇ. ಕೆಲವು ಒಂದು ಕಡೆ ಕೊಡಲ್ಲ, ಒಂದು ಕಡೆ ಇದು ಮಾಡಲ್ಲ. ಅವ್ರ ಸ್ವಭಾವನೇ ಹಂಗಿದೆ. ಅವರನ್ನು ಯಾರು ಕೆಟ್ಟ ಸಂದೇಶವನ್ನು ಕೊಟ್ಟಿದ್ದಾರಲ್ಲ, ಅವರೇ ಬಂದು ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರು ಬಳಿ ಬಂದು ಕ್ಷಮೆ ಕೇಳ್ಕೋಬೇಕು. ಅವರನ್ನು ತಕ್ಷಣವೇ ತನಿಖೆ ಮಾಡಿ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಬಂಧಿಸಬೇಕೆಂದು ಕೇಳ್ಕೊತೀನಿ. ನಮಸ್ಕಾರ.